ಹಲೋ ಎವ್ರಿವನ್. ಎಲ್ಲ ಅಮ್ಮಂದ್ರಿಗೂ ಕಾಡೋ ಪ್ರಶ್ನೆ ಒಂದೇ ಅಲ್ವಾ, ನಮ್ಮ ಮಕ್ಕಳಿಗೆ ನಾವು ಎಲ್ಲಿವರೆಗೂ ಸರಿ ತಿನ್ನಿಸ್ಬೇಕು, ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ಸುಮಾರು ಕ್ವಶನ್ಸ್ ಇರುತ್ತೆ. ನಾವು ಸ್ಟಾರ್ಟ್ ಮಾಡಬೇಕಾಗಿರೋ ಸಾಲಿಡ್ ಫುಡ್ ಆಲ್ಮೋಸ್ಟ್ 6 ಮಂತ್ಸಿಂದನೇ. ಬಟ್ ಸರಿ ಬಂದು ಅವ್ರು ಎಲ್ಲಿವರೆಗೂ ಇಷ್ಟಪಟ್ಟು ತಿಂತಾರೋ ಅಲ್ಲಿವರೆಗೂ ತಿನ್ನಿಸಿ, ಏನೂ ತೊಂದರೆ ಇಲ್ಲ. ಈಗ ನನ್ನ ಮಗಳಿಗೆ 1 ಇಯರ್ 9 ಮಂತ್ಸ್ ಆಗಿದೆ, ಬಟ್ ನಾನು ಅವಳಿಗಾದರೂ ಸರಿ ಹಿಟ್ಟನ್ನು ಸರಿ ತಿನ್ನಿಸ್ತೀನಿ. ಯಾಕೆಂದರೆ ನಾನು ಮುದ್ದೆ ಕೊಟ್ಟಾಗ ಅವಳು ಬರೀ ಒಂದೊಂದು ಪೀಸ್ ತಿಂತಾಳೆ ಮತ್ತು ಅಷ್ಟು ಇಷ್ಟಪಡಲ್ಲ. ಬಟ್ ಮುದ್ದೆಲಿ ಏನಂದರೆ ಬರೀ ರಾಗಿ ಹಸಿಟ್ಟು ಮಾತ್ರ ಹಾಕಿರ್ತೀವಿ. ಸರಿ ಅಂತ ಬಂದಾಗ ಎಷ್ಟೊಂದು ಪದಾರ್ಥ ಹಾಕಿರ್ತೀವಲ್ವ, ಗೋಧಿ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಎಷ್ಟೋ ಥರ ಕಾಳುಗಳು ಹಾಕಿರ್ತೀವಿ, ಓಟ್ಸ್ ಹಾಕಿರ್ತೀವಿ. ಸೊ ಸಿಕ್ಕಾಪಟ್ಟೆ ನ್ಯೂಟ್ರಿಷನ್ ಇರೋ ಫುಡ್ಡು. ಸೊ ಹಾಗಾಗಿ ಅವ್ರು ಎಲ್ಲಿವರೆಗೂ ಇಷ್ಟಪಟ್ಟು ತಿಂತಾರೋ ಅಲ್ಲಿವರೆಗೂ ಸರಿ ತಿನ್ನಿಸ್ಬೋದು. ಅವ್ರ ಬೆಳವಣಿಗೆಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಊಟಕ್ಕೆ ಮಧ್ಯಾಹ್ನ ಬೇಳೆ ರಸಮ್ ಮಾಡ್ಕೊಂಡಿದ್ದೆ. ಸಿಂಪಲಾಗಿ ನಂಗೆ ಇನ್ನೇನು ಊಟ ಇಷ್ಟ ಇಲ್ಲ, ಅನ್ನ ಬೇಳೆ ರಸ ಈ ಥರ ಇದ್ದರೆ ತೃಪ್ತಿ ಊಟ ಅಂತಲೇ ಹೇಳ್ಬೋದು. ಹಾಗೆ ರಾತ್ರಿ ಊಟಕ್ಕೆ ಅಪ್ಪ ಇರಲಿಲ್ಲ ಅಂದ್ಬಿಟ್ಟು ನಾನು ಮುದ್ದೆ ಅದೆಲ್ಲ ಏನೂ ಮಾಡೋಕ್ಕೋಗಿಲ್ಲ ಇವತ್ತು. ಜಸ್ಟ್ ಸಿಂಪಲಾಗೆ ಮೆಂತ್ಯ ಸೊಪ್ಪಿತ್ತು ಅಂದ್ಬಿಟ್ಟು ಮೆಂತ್ಯ ಬಾತ್ ಮಾಡ್ಕೊಂಡಿದ್ದೆ. ಮತ್ತು ಈಗ ಸೀಸನಲ್ಲಲ್ಲಿ ಏನು ಬಟಾಣಿ ಕೂಡ ಕಮ್ಮಿ ಇದೆ ಅಲ್ವಾ, ನಾರ್ಮಲ್ರಲ್ಲಿ ತೊಗೊತೀವಿ ಅಂದರೆ ತುಂಬ ರೇಟ್ ಇರುತ್ತೆ. ಬಟ್ ಈಗ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ ಬಟಾಣಿ ತೊಗೊಬಂದಿದೆ 1 kg. ಸೊ ಬಟಾಣಿನೂ ಹಾಕ್ಬಿಟ್ಟು ಸ್ವಲ್ಪ ಮೆಂತ್ಯ ಬಾತ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ನಾನು ನೈಟೇ ಮುಗಿಸ್ಕೊಬಿಡ್ತೀನಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಪುನೀತ್ ಬರಬೇಕಾದ್ರೆ ನಂದು ಪಾರ್ಸಲ್ಸ್ ಬಂದಿತ್ತು, ಪಾಪುದು ಅಂದ್ಬಿಟ್ಟು ತೊಗೊಬಂದಿದ್ರು. ನನಗಿಂತ ನನ್ನ ತಂಗಿ ಮಗಳಿಗೆ ಸಿಕ್ಕತ್ತು ಕ್ಯೂರಿಯಾಸಿಟಿ, ಓಪನ್ ಮಾಡಿ ನೋಡಬೇಕು ಏನಿದೆ ಅಂತ. ಸೊ ಇನ್ನೂ ಯಾರು ಹಾಗೆ ನನ್ನೊಂದು ಕೇಳ್ಕೊಳ್ಳೋದೇನೆಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೊಂದು, ನನ್ನ ಪಾಪು ಹುಟ್ಟಿದಾಗಿಂದ ಡೇ 1ಇಂದ ಇಲ್ಲಿವರೆಗೂ ಬೇಬಿ ಹಗ್ ಡೈಪರ್ಸೇ ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ನಾನು ಒಂದೇ ಕೂಡ ಅವಳಿಗೆ ರ್ಯಾಷಸ್ಸು ಆ ಥರ ಪ್ರಾಬ್ಲಮ್ ಯಾವುದು ಫೇಸ್ ಮಾಡೇ ಇಲ್ಲ. ಏಕೆಂದರೆ ಕ್ವಾಲಿಟಿ ಚೆನ್ನಾಗಿದೆ. ಸಮ್ಟೈಮ್ಸ್ ಮಾತ್ರ ನಾನು ಅವಳಿಗೆ ರ್ಯಾಷಸ್ ಕ್ರೀಮ್ ಯೂಸ್ ಮಾಡ್ತೀನಿ. ಈ ಟೈಮ್ ಪ್ರೋ ಅಂತ ತೊಗೊಂಡಿದ್ದೀನಿ, ನೋಡ್ಬೇಕು ಹೇಗಿದೆ ಅಂತ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.